ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಬಿಂದು ನಡಿಗರು ಯೂಟ್ಯೂಬ್ ಚಾನಲ್. ಇವಾಗ ಮೇನ್ ಥಿಂಗಾಗಿ ಯಾವ್ಯಾವ ಫುಡ್ಡನ್ನು ತಿಂದರೆ, ಅಂದರೆ ಯಾವ್ಯಾವುದನ್ನು ಇಂಪಾರ್ಟೆಂಟ್ ಥಿಂಗ್ ಇದೆ ಅದನ್ನು ತಿಂದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನನಗಾಗಿರೋದು 2 ಮಕ್ಕಳು ಕೂಡ ನಾರ್ಮಲ್ ಡೆಲಿವರಿ. ಸೊ ಹಾಗಾಗಿ ನನ್ನ ಪರ್ಸ್ನಲ್ ಒಪಿನಿಯನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಯಥೇಚ್ಛವಾಗಿ ಎಷ್ಟು ಆಗುತ್ತೆ ಅಷ್ಟು ವೆಜಿಟೇಬಲ್ಸ್ನ ತಿನ್ನಿ. ಅದರಲ್ಲೂ ಕ್ಯಾರೆಟು, ಬೀಟ್ರೋಟು, ಸೌತೆಕಾಯಿ ಆಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು. ಸೊ ನುಗ್ಗೆಕಾಯಿನ ಸ್ವಲ್ಪ ಕಡಿಮೆ ಮಾಡಿ, ಬಟ್ ಇರಬೇಕು, ತಿನ್ನಬೇಕು. ಎಲ್ಲ ಥರದ ತರಕಾರಿಗಳನ್ನೂ ಎಷ್ಟಾಗುತ್ತೆ ಅಷ್ಟನ್ನು ತಿಂತಾ ಹೋಗಿ. ಹಸಿ ತರಕಾರಿ ಆದರೂ ತಿನ್ಬೋದು, ಬೇಯಿಸ್ಬಿಟ್ಟಾದರೂ ತಿನ್ಬೋದು, ಇಲ್ಲ ಸೂಪ್ ಮಾಡ್ಕೊಂಡು ಕುಡಿಬೋದು. ವೆಜಿಟೇಬಲ್ಸ್ ತಿಂದಷ್ಟು ಮಗು ಹೆಲ್ತ್ಗೆ ತುಂಬ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ತುಂಬ ಯೂಸ್ಫುಲ್ ಆಗುತ್ತೆ ಪ್ರೆಗ್ನೆಂಟಿಗೂ, ವೆಯ್ಟ್ ಗೇನ್ ಆಗೋದಕ್ಕೂ. ಸೊ ಅದೇ ರೀತಿಯಾಗಿ ಫ್ರೂಟ್ಸು, ನಿಮಗೆ ಸೀಸ್ನಲ್ ಫುಡ್ಸು ಯಾವ್ದು ಸಿಗುತ್ತೆ ಅದೆಲ್ಲದನ್ನು ಕೂಡ ಎವ್ರಿ ಡೇ ಒಂದು ಊಟ ಆದಮೇಲೆ ಒಂದು ಫುಡ್ನ ತೊಗೊಳ್ಳಿ, ಅಂದರೆ ಒಂದು ಫ್ರೂಟ್ನ ತೊಗೊಳ್ಳಿ ಕಂಪಲ್ಸರಿ. ಈಗ ಇನ್ ಕೇಸ್ ಏನೋ ಒಂದು ಬ್ರೇಕ್ಫಾಸ್ಟ್ ಆಯಿತು, ಒಂದು ಆ್ಯಪಲ್ ತೊಗೊಳ್ಳೋದು, ಅಥವಾ ಒಂದು ಪೀಸ್ ವಾಟರ್ ಮೆಲನ್ ತೊಗೊಳ್ಳೋದು, ಅಥವಾ ಒಂದು ಪೀಸ್ ಪೊಮೊಗ್ರಾನೇಟು, ಈ ಥರ ಯಾವುದು ಸೀಸ್ನಲ್ ಫುಡ್ ಅವೈಲಬಲ್ ಇರುತ್ತೆ ನಿಮ್ಮ ಕಡೆ, ಸೊ ಆ ಥರ ಫುಡ್ಗಳನ್ನ ಆದಷ್ಟು ಪ್ರಿಫರ್ ಮಾಡಿ. ವಿಟಮಿನ್ ಸಿ ಇರೋವಂಥ ಫುಡ್ನ ಜಾಸ್ತಿ ತೊಗೋಬೇಕಾಗತ್ತೆ, ಆರೆಂಜ್ ಆ ಥರದ್ದು. ಸೊ ಆಮೇಲೆ ಪ್ರತಿದಿನ ಊಟ ಆದಮೇಲೆ ಹಾಲಿಗೆ ಕೇಸರಿನ ಹಾಕ್ಬಿಟ್ಟು ಅದನ್ನು ಸ್ಟಿರ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುಡಿಬೇಕಾಗುತ್ತೆ. ಇದರಿಂದ ಇಂಡೈಜೆಷನ್ ಪ್ರಾಬ್ಲಮ್ ಕೂಡ ಯೂಸ್ ಆಗುತ್ತೆ. ಮತ್ತು ಕೆಲವರಿಗೆ ಪ್ರೆಗ್ನೆಂಟಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ಸೊ ಅದು ಕೂಡ ರಿಲೀವ್ ಆಗುತ್ತೆ. ಮೇನ್ ಥಿಂಗ್, ನನಗೆ ಕೇಸರಿನ ಕುಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಸ್ಮಾಲ್ ಟಿಪ್ ಏನಪ್ಪ ಅಂತಂದರೆ, ಹಾಲು ಚೆನ್ನಾಗಿ ಬಿಸಿ ಇರುತ್ತಲ್ವ, ಸೊ ಆವಾಗ ಕೇಸರಿನ ಹಾಗೆ ಉದ್ದುದ್ದು ಹಾಕಿದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಹಿಂಸೆ ಅನಿಸುತ್ತೆ. ಯಾಕೆಂದರೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಆ ಟೈಮಲ್ಲಿ, ಏನೂ ತಿನ್ನೋದಕ್ಕೆ ಸೇರಲ್ಲ, ಕುಡಿಯೋದಕ್ಕೆ ಸೇರಲ್ಲ. ಸೊ ಹಾಗಾಗಿ ಅದನ್ನು ಚಿಕ್ಕ ಚಿಕ್ಕ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ, ಇಲ್ಲಾಂದರೆ ಅದನ್ನು ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡು, ಅಂದರೆ 1-2-3 ಎಸ್ಲನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಬೇಗ ಅದು ಅಂದ್ರೇನು ಅನ್ಕಂಫರ್ಟಬಲ್ ಅಂತ ಅನಿಸಲ್ಲ, ಕುಡಿಯೋದಕ್ಕೆ ಹಿಂಸೆ ಅನಿಸಲ್ಲ. ಸೊ ಇದು ಡೈಜೆಷನ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಸ್ಲೀಪ್ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಕೆಲವರಿಗೆ ನಿದ್ದೆ ಬರ್ತಾ ಇರಲ್ಲ ಇಂಥ ಟೈಮಲ್ಲಿ, ಸೊ ಹಾಗಾಗುತ್ತೆ. ಇದನ್ನು ಫಸ್ಟ್ ಟ್ರೈಮಿಸ್ಟರಲ್ಲಿ ಕಂಪಲ್ಸರಿ ಅವಾಯ್ಡ್ ಮಾಡಲೇಬೇಕು. ಫಸ್ಟ್ ಟ್ರೈಮಿಸ್ಟರಲ್ಲಿ ಯೂಸ್ ಮಾಡೋ ಹಾಗಿಲ್ಲ, ಥರ್ಡ್ ಸೆಮಿಸ್ಟರಿಂದ ಸೆಕೆಂಡ್ ಮತ್ತು ಥರ್ಡ್ ಸೆಮಿಸ್ಟರಲ್ಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಬಂದು ABC ಜ್ಯೂಸು, ಆಪಲ್ಲು, ಬೀಟ್ರೋಟು ಮತ್ತು ಕ್ಯಾರೆಟು, ಇದನ್ನು ಜ್ಯೂಸ್ ಮಾಡಿಬಿಟ್ಟು ಕುಡಿಯೋದು. ಸೊ ಇದಕ್ಕೆ ನಮಗೆ ಬರೀ ಆಪಲ್ಲು ಮತ್ತು ಬೀಟ್ರೂಟ್, ಕ್ಯಾರೆಟು ಕುಡಿಯೋದಕ್ಕೆ ತುಂಬ ಹಿಂಸೆ ಅನಿಸುತ್ತೆ, ಕುಡಿಯೋಕ್ಕಾಗಲ್ಲ, ಟೇಸ್ಟ್ ಇಷ್ಟ ಆಗ್ತಿಲ್ಲ ಅಂತ ಅನ್ನೋರು ಒಂದು ಸ್ಮಾಲ್ ಪೀಸ್ ಜಿಂಜರ್ನ ಮತ್ತು ಅಥವಾ ಕಾಳುಮೆಣಸು ಅಥವಾ ರಾ ಸಾಲ್ಟು, ಸೊ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ಬೋದು. 3 ಆ್ಯಡ್ ಮಾಡ್ಬೋದು, ತುಂಬ ಹೆವಿ ಮಸಾಲ ಥರ ಅನಿಸುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೀವು ಆ್ಯಡ್ ಮಾಡಿ ನೀವು ಕುಡಿಬೋದು. ಸೊ ಈ ಜ್ಯೂಸನ್ನು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಕುಡಿಯೋದ್ರಿಂದ ಮಗುವಿನ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು, ನಿಮ್ಮ ಸ್ಕಿನ್ಗೂ ತುಂಬ ಒಳ್ಳೆಯದು. ಹಾಗೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ, ಬಾಡಿಲಿ ಹಿಮೋಗ್ಲೋಬಿನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಇಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ಅಂದಾಗ, ಸೊ ABC ಜ್ಯೂಸನ್ನ ಕುಡಿಯೋದ್ರಿಂದ ತುಂಬ ಒಳ್ಳೆಯ ಅನುಕೂಲಗಳಿದೆ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಮತ್ತು ತುಂಬ ಜಾಸ್ತಿ ಇರುತ್ತೆ. ಹೆಲ್ತಿಗೂ ಕೂಡ, ಹಾರ್ಟ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಮೇನ್ ಥಿಂಗ್, ನಮಗೆ ಎಷ್ಟು ಸುಸ್ತಾಗ್ತಿರುತ್ತೆ ಅದನ್ನು ಆದಷ್ಟು ಕಡಿಮೆ ಮಾಡುತ್ತೆ ಇದು ABC ಜ್ಯೂಸ್ ಕುಡಿಯೋದ್ರಿಂದ. ಆ್ಯಂಡ್ ವೆಯ್ಟ್ ಗೇನ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಬೇಬಿ ಗ್ರೋತಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇದಾದಮೇಲೆ ಸೊಪ್ಪುಗಳು, ಸೀಸ್ನಲ್ ಸೊಪ್ಪು ಅಂತ ಯಾವ್ದು ಸಿಗುತ್ತೆ ಅದನ್ನು ಕೂಡ ಎಲ್ಲ ಥರ ಸೊಪ್ಪುಗಳನ್ನೂ ನೀವು ತಿನ್ಬೋದು. ಫಾರ್ ಎಕ್ಸಾಂಪಲ್, ನೀವು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ಬೋದು, ಅಥವಾ ಮಶೊಪ್ಪು. ಸೊ ಈ ರೀತಿಯಾಗಿ ನಿಮಗೆ ಯಾವ ಥರ ಅದನ್ನು ತಿನ್ನೋದಕ್ಕೆ ಕಂಫರ್ಟಬಲ್ ಅನಿಸುತ್ತೆ ಆ ಥರ ತಿನ್ಬೋದು. ಪಾಲಕ್ ಸೊಪ್ಪಲ್ಲಿ ವಿಟಮಿನ್ಸ್ ತುಂಬ ಚೆನ್ನಾಗಿರುತ್ತೆ, ಐರನ್ ಕಂಟೆಂಟು ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನು ಕೂಡ ತಿನ್ಬೋದು. ಅದು ಬಿಟ್ಟು ನಿಮ್ಮಲ್ಲಿ ಯಾವ್ಯಾವ ಥರ ಸೊಪ್ಪು ಸಿಗುತ್ತೆ, ಹಳ್ಳಿ ಸೈಡ್ ಇರೋರಾದರೆ ಏನು ಹೇಳ್ಬೋದು, ಕೆರೆ ಕಡೆ ಎಲ್ಲ ತುಂಬ ಚೆನ್ನಾಗಿರೋ ಆನೆಗೊನೆ ಸೊಪ್ಪು, ಮತ್ತು ಅಲ್ಲೇ ರಸ್ತೆ ಬದಿಲಿ ಆ ಥರ ಈ ಕಡೆ ಎಲ್ಲನ ಕಿರಿಕ್ಲೆಳೆ ಸೊಪ್ಪು, ಅರವೆ ಸೊಪ್ಪು, ದೊಡ್ಡ ಅರವೆ ಆ ಥರ ಎಲ್ಲ ಸಿಗುತ್ತೆ, ಅದೆಲ್ಲ ತಿನ್ಬೋದು. ನೆಕ್ಸ್ಟು ಬಸಳೆ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು ಇದು. ಅದು ಒಂಥರ ಲೋಳೆ ಥರ ಇರುತ್ತೆ. ಈ ಟೈಮಲ್ಲಿ ಕಾನ್ಸ್ಟಿಪೇಷನ್ ಆಗೋದು ಕಾಮನ್ನು, ಏಕೆಂತಂದರೆ ಡೈಜೆಷನ್ ಕೂಡ ಚೆನ್ನಾಗಿ ಆಗ್ತಿರೋಲ್ಲ, ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ನಾವು ಬಸಳೆ ಸೊಪ್ಪನ್ನು 1-2-3 ಎಲೆ ಮಶಪ್ಪಿನ ಜೊತೆಗೆ ಆ್ಯಡ್ ಮಾಡಿಬಿಟ್ಟು ತಿನ್ನೋದ್ರಿಂದ ಅದು ತುಂಬಾ ಹೆಲ್ಪ್ ಆಗುತ್ತೆ ಹೆಲ್ತಿಗೆ, ಬೇಬಿ ಹೆಲ್ತಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ.
ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಮಶಪ್ಪಿನ ಜೊತೆ ತಿಂದರೆ, ಅಂದರೆ ಮಶಪ್ ಮಾಡಿಕೊಂಡು ಬೆರಕೆ ಸೊಪ್ಪು ಹಾಕ್ಬಿಟ್ಟು ಮಶಪ್ ಮಾಡಿ ತಿನ್ನೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಸಬ್ಬಕ್ಕಿ ಸೊಪ್ಪು, ನಿಮಗೆ ಸಬ್ಬಕ್ಕಿ ಸೊಪ್ಪು ಎಷ್ಟು ಆಗುತ್ತೆ ಅಷ್ಟು ತಿಂತಾ ಹೋಗಿ. ಇದು ನಿಮಗೆ ವಿಟಮಿನ್ಸು ಮತ್ತು ಐರನ್ ಕಂಟೆಂಟು ಏನೇನು ಕೊಡುತ್ತೆ ಅದರೆಲ್ಲದ್ರ ಜೊತೆಗೆ ಅಡಿಷ್ನಲ್ಲಾಗಿ ಮುಂದೆ ನಿಮ್ಮ ಫ್ಯೂಚರ್ಗೆ, ಅಂದರೆ ಆಫ್ಟರ್ ಡೆಲಿವರಿ ಬೇಬಿಗೆ ಹಾಲು ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸಫಿಷಿಯೆಂಟಾಗಿ ಹಾಲು ಬರುತ್ತೆ ಮಗುಗೆ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ಆದರೂ ಆಗಲಿ ಸಬ್ಬಕ್ಕಿ ಸೊಪ್ಪನ್ನು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ನನಗೆ ಕೂಡ ನಮ್ಮಮ್ಮ ಆದಷ್ಟು ಹೇಳೋರು ಸಬ್ಬಕ್ಕಿ ಸೊಪ್ಪು ತಿನ್ನು ಅಂತ. ಸೊ ಅದು ತಿಂದಿದ್ದರಿಂದ ಮಗುವಿಗೆ ಹೇರಳವಾಗಿ ಹಾಲು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಗು ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಮತ್ತು ಒಂದೆಲಗ ಸೊಪ್ಪು ತಿನ್ನೋದ್ರಿಂದ ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸೋರೆಕಾಯಿ ತಿಂದರೆ 100% ನಾರ್ಮಲ್ ಆಗೋದಂತೂ ಡೌಟೇ ಬೇಡ. ಆದಷ್ಟು ಸೋರೆಕಾಯಿ ಪಲ್ಯ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ತಿನ್ನಿ. ಇದು ಹೇಗಪ್ಪ ಅಂತಂದರೆ ಒಂದು ಮಿರಾಕಲ್ ಥರನೇ ವರ್ಕ್ ಆಗುತ್ತೆ ಅಂತ ಕೆಲವ್ರಿಗೆ ಹೇಳ್ತಾರೆ. ಸೊ ಬೇಗ ಇದು ಬಾಡಿನ ಅಂದರೆ ಹೆಡ್ ಫಿಕ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬೇಬಿದು ನಾರ್ಮಲ್ ಡೆಲಿವರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟನ್ನು ತಿನ್ನಿ, ಇದು ಬೇಗ ಹೆಲ್ಪ್ ಆಗುತ್ತೆ ನಾರ್ಮಲ್ ಡೆಲಿವರಿಗೆ. ಇದ್ರ ಜೊತೆಗೆ ಐರನ್ ಕಂಟೆಂಟ್ ತುಂಬ ಇದೆ ಇದರಲ್ಲಿ. ಇದು ಬೇಬಿ ಹೆಡ್ ಫಿಕ್ಸಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಕಡಲೆ ಮಿಠಾಯಿ ಅಂತ ನಮ್ಮ ಕಡೆ ಹೇಳ್ತೀವಿ, ಚಿಕ್ಕಿ ಅಂತಾರೆ. ಸೊ ಕಡಲೆ ಬೀಜ ಮತ್ತು ಬೆಲ್ಲ ಹಾಕ್ಬಿಟ್ಟು ಮನೆಯಲ್ಲೇ ಮಾಡಿಕೊಡ್ತಾಯಿದ್ರು ನಮ್ಮಮ್ಮ. ಇದನ್ನು ತಿನ್ನೋದ್ರಿಂದ ಕೂಡ ಹೆಡ್ ಫಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾರ್ಮಲ್ ಡೆಲಿವರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಊಟ ಮಾಡಿದ್ದಾದಮೇಲೆ ಮಧ್ಯಾಹ್ನ ನೈಟ್ ಟೈಮು ಜಾಸ್ತಿ ಪ್ರಿಫರ್ ಮಾಡಲ್ಲ, ಯಾಕೆಂದರೆ ನನಗದು ಗ್ಯಾಸ್ಟ್ರಿಕ್ ಥರ ಆಗ್ತಿತ್ತು. ಸೊ ಮಧ್ಯಾಹ್ನ ಊಟ ಆದಮೇಲೆ ಎಲೆ ಅಡಿಕೆ ಅಂದರೆ ತಾಂಬೂಲನ ಹಾಕ್ಕೊಂಡು ಜಗಿಯೋದ್ರಿಂದ, ಸೊ ಅದರಲ್ಲಿ ಕೂಡ ಕ್ಯಾಲ್ಶಿಯಮ್ಮು ತುಂಬ ಹೇರಳವಾಗಿ ಸಿಗೋದ್ರಿಂದ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಡಿಕೆಲೆ ಹಾಕ್ಕೋಬೇಕಾಗುತ್ತೆ. ಸೊ ಆಮೇಲೆ ಹಸಿ ಕಡಲೆಕಾಯಿನ ಒಂದು 4ರಿಂದ 5ರಿಂದ 10 ಈ ಥರ ದಿನೇ ಜಾಸ್ತಿ ಮಾಡ್ಕೊತಾ ಹೋದರೆ, ಸೆಕೆಂಡ್ ಟ್ರೈಮಿಸ್ಟರಿಂದ ನೀವು ಇದನ್ನು ಸ್ಟಾರ್ಟ್ ಮಾಡ್ತಾ ಹೋದರೆ ಬೇಬಿಗೆ ಹಾಲು ಸಪ್ಲೈ ತುಂಬ ಚೆನ್ನಾಗಿ ಆಗುತ್ತೆ. ಇವಾಗಿಂದಲೇ ರೆಡಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ನಮ್ಮ ಅಜ್ಜಿ ಹೇಳಿದರು, ಹಸಿ ಕಡಲೆಕಾಯಿ ತಿಂದಷ್ಟು ನಿನ್ನ ಮಗುಗೆ ಹಾಲು ಬರುತ್ತೆ ಅಂತ. ಸೊ ನನಗೆ ಕೂಡ ನನ್ನ 2 ಮಕ್ಕಳಿಗೂ ಕೂಡ ಹಾಲು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಇದರಿಂದನೇ ಅಂತಲೇ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರೆಲ್ಲನ ಎಕ್ಸ್ಪೆಕ್ಟಿಂಗ್ ಮಾಮ್ಸ್ ಇದ್ದೀರಾ, ಸೊ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.